ಕೊನೆಯ ಕ್ಷಣದಲ್ಲಿ ಕುರುಬ ಸಮುದಾಯದ ಒಂದಷ್ಟು ಸಂಘ ಸಂಸ್ಥೆ ಮತ್ತೆ ತಮ್ಮ ಮಗನ ಟ್ರಸ್ಟ್ಗೆ ಆ ಒಂದಷ್ಟು ದುಡ್ಡನ್ನ ಬಿಡುಗಡೆ ಮಾಡಿರೋದು ಚರ್ಚೆಗೆ ಕಾರಣ ಆಗ್ತಾ ಇದೆ ಕೊನೆಯ ಕ್ಷಣದಲ್ಲಿ. ಇಲ್ಲ, ನಾನು ನೋಡಿದೆ ಲಾಸ್ಟಲ್ಲಿ ಬಿಡುಗಡೆ ಮಾಡಿ ಹೋಗಿದ್ದೀರಾ. ಬ್ಯಾಕ್ವರ್ಡ್ ಕ್ಲಾಸ್ ಒಂದು 75 ಕೋಟಿನೋ 80 ಕೋಟಿನೋ ಬಿಡುಗಡೆ. ಹಂಗಾಗಬಾರ್ದು. ಯಾಕೆಂದರೆ ಹಿಂದ ಅಂದರೆ ಆ ಸಮಾಜಗಳು ನಿಮ್ಗೆ ಸಹಾಯ ಮಾಡಿಲ್ವೇ? ಬರೀ ಕುರುಬರೇನಾ? ನೋ, ಬೇರೆ ಜನಾಂಗಕ್ಕೆ ಕೊಟ್ಟು ಆಮೇಲೆ ಕುರುಬರು ತೊಗೋಬೇಕು. ಅದು ನಮಗೆ ಆಗಬೇಕಾಗಿದೆ ಅಂತ. ಯಾಕೆಂತಂದ್ರೆ ಕುರುಬರು ಮಾತಿಗೆ ನಡ್ಕೊಳ್ಳುವಂಥ ಜನರು. ನಮ್ಮ ಕಡೆ ಎಲ್ಲ ಕಡೆನೂ ಅಷ್ಟೇ. ಕುರುಬರಿಗೆ ಸಾಲ ಕೊಟ್ಟರೆ ವಾಪಸ್ ಕೊಡ್ತಾರೆ. ಯಾಕೆ ಬೀರಪ್ಪನ ಹೆಸರಲ್ಲಿ ಹಾಲು ಮತದವರು ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ. ಆದರೆ ನೀವು ಹಾಲು ಮತನೂ ಹಾಳು ಮಾಡಿದ್ರಿ, ಎಲ್ಲರೂ ಹಾಳು ಮಾಡಿಬಿಟ್ಟು ಹೋದ್ರಿ ಅಂತ ಕಡೆಗೆ. ಈಗ ಏನು ಉಳಿದಿದೆ ನಿಮ್ಮ ಹತ್ರ? ಏನು ಉಳಿದಿದೆ ನಿಮ್ಮ ಹತ್ರ? ಮುಂದಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರೇ, ಯು ಆರ್ ಗೋಯಿಂಗ್ ಟು ಫೇಸ್ ದ ಪ್ಯಾಥೆಟಿಕ್ ಸಿಚುಯೇಷನ್ ಇನ್ ದ ಸ್ಟೇಟ್. ಮುಂದಿನ ಹಾದಿ ಏನು ಅಂತ ಸಿದ್ದರಾಮಯ್ಯ ಅವ್ರದ್ದು? ಮುಂದಿನ ಹಾದಿ ಏನಿಲ್ಲ, ಇಷ್ಟೇ ಮುಂದಿನ ಹಾದಿ. ಮೊನ್ನೆನೂ ಒಂದು 700-800 ಜನ ನಿಮ್ಮನ್ನು ನೋಡ್ಲಿಕ್ಕೆ ಬಂದರು. 13 ಜಿಲ್ಲೆಯಿಂದ ಉತ್ತರ ಕರ್ನಾಟಕದ ಕುರುಬರು. ನೀವು ಮನೆಗೆ ಬಂದರೂ ಕೂಡ ಅವ್ರಿಗೆ ಇಂಟರ್ವ್ಯೂ ಕೊಡಲಿಲ್ಲ. ಆದರೆ ನಿಮ್ಮ ಮಗ ಏನು ಹೇಳಿದ್ದು, ಏನ್ರಿ ನಮ್ಮ ಅಪ್ಪನ ತೆಗೆದಾಕ ಯಾವನೂ ಬರಲಿಲ್ಲ, ಈಗ ಬಂದುಬಿಟ್ಟಿದ್ರು ಮಂತ್ರಿಗಿರಿ ಬೇಕು ಅಂತ ಹೀಯಾಳಿಸ್ ಕಳಿಸಿದಾನೆ ನಿಮ್ಮ ಮಗ. ನೀವಂತೂ ಮನೆಯಿಂದ ಈಚೆಗೆ ಬರಲಿದ್ದೀನ್ರಿ. ನೂರಾರು ಜನ ಅಲ್ಲಿಂದ ಬಂದ್ರಲ್ಲ, ಕರೆದು ಒಂದು ಸಮಾಧಾನದ ಮಾತು ಬೇಡು ಅವ್ರಿಗೆ. ಅವು ಪಾಪ ಸಿದ್ದರಾಮಯ್ಯ ಜೈ 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 ಕೂಗಿ ಕೂಗಿ ಸತ್ತೋದು ಅತ್ತ ಕಡೆಗೆಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾದಿ ಎಷ್ಟು ಸುಗಮವಾಗಿದೆ? ಸಿದ್ದರಾಮಯ್ಯ ಅವ್ರು ಏನಾದ್ರು ಇದಾಗ್ತಾರಾ ಅಥವಾ ಹೇಗೆ ಅಂತಿದೆ? ಅಲ್ಲ, ಡಿ ಕೆ ಶಿವಕುಮಾರ್ಗೆ ಯಾವ ಸಿದ್ದರಾಮಯ್ಯನೂ ಏನೂ ಮಾಡಲಿಕ್ಕಾಗಲ್ಲ. ಅವ್ರಿಗೆ ಡಿ ಕೆ ಶಿವಕುಮಾರ್ ಬಾಟಮಿಂದ ಬಂದಂಥವ್ರು. ಅದನ್ನು ಹೇಳ್ತಾ ಇದ್ದೀನಿ. ನಾನು ಶಿವಕುಮಾರಲ್ಲಿ ನಾವು ಒಟ್ಟಿಗೆ ಕಾಂಗ್ರೆಸ್ಸಲ್ಲಿ ನಮ್ಮ ಮೈಸೂರು ಶ್ರೀನಿವಾಸ್ ಪ್ರಸಾದ್ ಯೂತ್ ಕಾಂಗ್ರೆಸ್ ಸ್ಟೇಟ್ ಪ್ರೆಸಿಡೆಂಟು, ನಾನು ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಿ ಕೆ ಶಿವಕುಮಾರ್ ಬೆಳೆದರು. ಪಕ್ಕಾ ಕಾಂಗ್ರೆಸ್ ಮ್ಯಾನ್, ಸಂಘಟಕ. ಇವತ್ತು ಏನು ಸಂತೋಷ ನಮಗೆಲ್ಲ ಅಂದರೆ, ಒಬ್ಬ ಕಟ್ಟ ಕಾಂಗ್ರೆಸ್ ಮನುಷ್ಯ ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ. ಮತ್ತೊಬ್ಬರು ಕಟ್ಟ ಕಾಂಗ್ರೆಸ್ ಮನುಷ್ಯ ಹರಿಪ್ರಸಾದ್ ಈ ರಾಜ್ಯದ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಒಂಥರ ಸಂತೋಷ. ಏನಪ್ಪ ಅಂದರೆ, ಕಾಂಗ್ರೆಸ್ಸಲ್ಲಿ ಪ್ರಾಥಮಿಕ ಸದಸ್ಯದಿಂದ ಹಲವಾರು ವರ್ಷಗಳಿಂದ ದುಡ್ಕೊಂಡು ಬಂದಿರಲ್ಲ, ಇವ್ರಿಗೆ ಇವತ್ತು ಅವಕಾಶ ಸಿಕ್ಕಿದ್ದಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು? ತಮ್ಮ ಸಲಹೆ ಏನು ಅಂತ? ಈಗ ಸಿದ್ದರಾಮಯ್ಯ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಇದೆಲ್ಲ ಆದಾಗ ನೋಡಿದ್ರೆ ಏನು ಸಲಹೆ ಕೊಡ್ತೀರಾ ಡಿ ಕೆ ಶಿವಕುಮಾರ್? ಡಿ ಕೆ ಶಿವಕುಮಾರ್ಗೆ ನಾನು ಸಲಹೆ ಕೊಡೋದು ಏನಪ್ಪ ಅಂತಂದರೆ, ಏಕೆಂತಂದರೆ ಕಾಂಗ್ರೆಸ್ ಇದನ್ನು ಕಟ್ಟಿರುವಂಥವರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಈ ಥರದವರೆಲ್ಲ ಕಟ್ಟಿದ್ದಾರೆ. ನೆಹರು ಪಂಚವಾರ್ಷಿಕ ಯೋಜನೆಯನ್ನು ಶುರು ಮಾಡಿದಂಥವ್ರು. ಅಲ್ಲಿಂದನೂ ಅವತ್ತು 33 ಕೋಟಿಗೆ ಅನ್ನ ಇರಲಿಲ್ಲ. ಅವತ್ತು 33 ಕೋಟಿಗೆ ಅನ್ನ, ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭ ಮಾಡಿ ನೀರಾವರಿ ಯೋಜನೆಗಳನ್ನು ತಂದು ಇವತ್ತು ನಾವು ಫ್ರೀ ಅಕ್ಕಿ ಕೊಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಅಕ್ಕಿ ಕಳಿಸ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಸ್ವಾವಲಂಬಿಗಳಾದ ನಾವು ಆಹಾರದಲ್ಲಿ. ಅದಕ್ಕೆ ಪುಣ್ಯಾತ್ಮ ನೆಹರು. ಆಮೇಲೆ ಇವತ್ತು ಹರಿಜನ ಗಿರಿಜನರು ಅಂತ ಹೇಳ್ತೀವಲ್ಲ ನಾವು, ನೀವು ಯಾರ ಕೈಲಾದ್ರು ಒಂದು ಮೈಕ್ ಕೊಡಿ, ಸರಿಯಾದ ಕಾಂಗ್ರೆಸ್ನವ್ರ ಕೈಲಿ ಒಂದು ಬೈಕ್ ಕೊಡಿ, ಎಲ್ಲಿಂದ ಶುರು ಮಾಡ್ತಾನೆ ಭಾಷಣ? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ಮಹಿಳೆಯರೇ, ರೈತರೇ ಅಲ್ಲಿ ತಂದು ಬರ್ತಾನೆ ನಾವು. ನೀವು ಅದೆಲ್ಲ ನಿಮ್ಗೆ ನೆನಪೇ ಇಲ್ಲ ಬಿಡಿ. ನಿಮಗೆ ಸಹಾಯ ಮಾಡಿದವ್ರು ಯಾರು? ನೀವು ಎಂದಾದರೂ ಕಾಂಗ್ರೆಸ್ ಬಗ್ಗೆ ಮಾತಾಡಿದಿರಿ ಸಿದ್ದರಾಮಯ್ಯ? ಕಾಂಗ್ರೆಸ್ ಬಗ್ಗೆ ಎಂದೂ ಮಾತಾಡ್ದಲ್ಲ. ಬರೀ ನಿಮ್ಮ ಪುಂಗಿ ನೀವೇ ಊದ್ಕೊಳ್ಳೋದಾಗ್ತಾಯಿತ್ತು. ಇದನ್ನು ಭಾಳ ಸರಿ ಹೇಳಿದ್ದೀನಿ. ಭಾಳ ಸರಿ ನಾನು ನಿಮ್ಮನ್ನು ವಿಮರ್ಶೆ ಮಾಡಿದ್ದೀನಿ, ಬಟ್ ನೀವು ತಿದ್ಕೊಳ್ಳೂ ಇಲ್ಲ ಬಿಡ್ರಿ. ಸಿದ್ದರಾಮಯ್ಯ ಅವರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಲಹೆ ಕೊಡ್ತೀರಾ? ಅಲ್ಲ, ನಾನು ಡಿ ಕೆ ಶಿವಕುಮಾರ್ಗೆ ಇಷ್ಟೇ ನೋಡಪ್ಪ, ಭಾಳ ಶ್ರಮದಿಂದ ನೀನು ಈ
ಈ ವಯಸ್ಸಿಗೆ ಹಲವಾರು ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಕಟ್ಟಿ ಬಂದಿರತಕ್ಕಂಥವ್ರು ತಗೋಬೇಕು. ಸಿದ್ದರಾಮಯ್ಯನ ಸಲಹೆ ತೊಗೊಳ್ಳಿ, ಬೇಡ ಅಂತಲ್ಲ. ಸಿದ್ದರಾಮಯ್ಯನ ಸಲಹೆ ಎಷ್ಟಾಗಬೇಕು ಅಷ್ಟೇ. ಸಿದ್ದರಾಮಯ್ಯನ ಸಲಹೆ ತೀರಾ ತಗೊಳಕ್ಕೆ ಹೋಗ್ಬೇಡ್ರಿ, ತೀರಾ ತಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಅವ್ರು ಯಾರು ಸಲಹೆ ಕೊಟ್ಟವರು ಅಲ್ಲ, ಯಾರಿಗೂ ಅವರು ಏನಾದ್ರು ಕೊಟ್ಟಿದ್ರೆ ಕೆಡಿಸೋ ಸಲಹೆ ಕೊಟ್ಟಿದ್ದಾರೆ ಹೊರತು ಉದ್ಧಾರ ಆಗೋ ಸಲಹೆ ಯಾರಿಗೂ ಕೊಟ್ಟಿಲ್ಲ ಸಿದ್ದರಾಮಯ್ಯ. ಹಾಗಾಗಿ ಹುಷಾರ್ ಸಿದ್ದರಾಮಯ್ಯನ ವಿಚಾರದಲ್ಲಿ. ಥ್ಯಾಂಕ್ ಯು.